ರಾಜಧಾನಿಯಲ್ಲಿ ಪರ ವಿರೋಧದ ಚರ್ಚೆಯ ನಡುವೆ ಸರ್ಕಾರ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಕಳೆದೆರಡು ವ್ಯಾಪಾರಗಳಿಂದ ವಾರದಿಂದಾಗಿ ಫುಟ್ಪಾತ್ ಒತ್ತುವರಿ ತೆರವು ನಡೀತಾ ಇದೆ. ನ್ಯೂಸ್ 18 ರಿಯಾಲಿಟಿ ಚೆಕ್ ನಡೆಸಿದ್ದು ಈಗ ಎಷ್ಟು ಕೆಲಸ ಆಗಿದೆ, ಕೆಲಸ ಹೇಗೆ ಸಾಗ್ತಾ ಇದೆ, ಜನ ಏನಂತಾರೆ ನೋಡೋಣ ಬನ್ನಿ. ಕಳೆದ 2 ವಾರಗಳಿಂದಲೂ ಕೂಡ ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ಕಾರ್ಯಾಚರಣೆಯನ್ನ ಜಿಬಿಎ ಅಧಿಕಾರಿಗಳು ಮಾಡ್ತಿದ್ದಾರೆ. ಹಾಗಾದ್ರೆ ಇಲ್ಲಿವರೆಗೂ ಕೂಡ ಎಷ್ಟು ಫುಟ್ಪಾತ್ ಒತ್ತುವರಿ ಕಾರ್ಯಾಚರಣೆ ನಡೆದಿದೆ, ಇದ್ರ ಬಗ್ಗೆ ಜಿಬಿಎ ಅಧಿಕಾರಿಗಳೇನಂತಾರೆ, ವೆಂಡರ್ಸ್ಗಳೇನಂತಾರೆ, ಜನ ಏನಂತಾರೆ, ಪೊಲೀಸ್ ಅಧಿಕಾರಿಗಳೇನಂತಾರೆ, ಇದ್ರ ಬಗ್ಗೆ ಇವತ್ತಿನ ಸ್ಪೆಷಲ್ ಎಪಿಸೋಡ್ನಲ್ಲಿ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ. ಪರ ವಿರೋಧದ ನಡುವೆ ಕೂಡ ಯಶಸ್ವಿಯಾಗಿ ಫುಟ್ಪಾತ್ ಕಾರ್ಯಾಚರಣೆ ಮುಂದುವರೆದಿದೆ. 5 ಜಿಬಿಎ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಈವರೆಗೂ ಕೂಡ ಸುಮಾರು 435 ಕಿಲೋಮೀಟರ್ಗೂ ಅಧಿಕ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗಿದೆ. ಹೌದು, ಕಳೆದ 2 ವಾರಗಳಿಂದಲೂ ಕೂಡ ಜಿಬಿಎ ಅಧಿಕಾರಿಗಳು ಎಲ್ಲೆಲ್ಲಿ ಫುಟ್ಪಾತ್ ಅನ್ನ ಒತ್ತುವರಿ ಮಾಡಿಕೊಳ್ಳಲಾಗಿದೆ ಅಲ್ಲಿ ಕಾರ್ಯಾಚರಣೆ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಿದೆ. ಇಲ್ಲಿವರೆಗೂ ಕೂಡ ಸುಮಾರು 435 ಕಿಲೋಮೀಟರ್ಗೂ ಅಧಿಕ ಫುಟ್ಪಾತ್ ಒತ್ತುವರಿಯನ್ನ ಯಶಸ್ವಿಯಾಗಿ ತೆರವುಗೊಳಿಸುವಂತ ಕೆಲಸವನ್ನ ಮಾಡಲಾಗಿದೆ. ಅಕ್ರಮವಾಗಿ ನಿರ್ಮಿಸಿದ್ದ ಶೆಡ್ಗಳು, ಅಂಗಡಿಗಳು ಮತ್ತೆ ಇತರ ಅಡೆತಡೆಗಳನ್ನ ತೆರವುಗೊಳಿಸುವಂತ ಕೆಲಸವನ್ನ ಜಿಬಿಎ ಅಧಿಕಾರಿಗಳು ಮಾಡ್ತಿದ್ದಾರೆ. 5 ವಲಯಗಳಲ್ಲಿ 435 ಕಿಲೋಮೀಟರ್ಗೂ ಅಧಿಕ ಉದ್ದದ ಫುಟ್ಪಾತ್ ಒತ್ತುವರಿಯನ್ನ ತೆರವುಗೊಳಿಸುವಂತಹ ಕೆಲಸವನ್ನು ಮಾಡಲಾಗಿದೆ. ಹಾಗಾದ್ರೆ ಯಾವ್ಯಾವ ವಲಯದಲ್ಲಿ ಎಷ್ಟೆಷ್ಟು ಕಿಲೋಮೀಟರ್ ಫುಟ್ಪಾತ್ ಒತ್ತುವರಿಯನ್ನ ತೆರವುಗೊಳಿಸಲಾಗಿದೆ ಅನ್ನುವಂಥದ್ದನ್ನ ನೋಡೋದಾದ್ರೆ, ಪಶ್ಚಿಮ ವಲಯದಲ್ಲಿ ಸುಮಾರು 115 ಕಿಲೋಮೀಟರ್, ಉತ್ತರ ವಲಯದಲ್ಲಿ ಸುಮಾರು 104 ಕಿಲೋಮೀಟರ್, ದಕ್ಷಿಣ ವಲಯದಲ್ಲಿ ಸುಮಾರು 80 ಕಿಲೋಮೀಟರ್, ಪೂರ್ವ ವಲಯದಲ್ಲಿ ಸುಮಾರು 69 ಕಿಲೋಮೀಟರ್, ಕೇಂದ್ರ ವಲಯದಲ್ಲಿ ಸುಮಾರು 61 ಕಿಲೋಮೀಟರ್ ಫುಟ್ಪಾತ್ ಒತ್ತುವರಿ ಕಾರ್ಯಾಚರಣೆಯನ್ನ ಜಿಬಿಎ ಅಧಿಕಾರಿಗಳು ಮಾಡುವಂತಹ ಕೆಲಸವನ್ನು ಮಾಡಲಾಗಿದೆ. ಕಾರ್ಯಾಚರಣೆ ವೇಳೆ ಕೇವಲ ಬೀದಿ ಬದಿ ವ್ಯಾಪಾರಿಗಳಷ್ಟೇ ಅಲ್ಲದೆ ಫುಟ್ಪಾತ್ ಆಕ್ರಮಿಸಿದ್ದ ಅಂಗಡಿ ಮುಗ್ಗಟ್ಟುಗಳ ಮುಂದಿನ ಶೆಡ್ಗಳು ಮತ್ತು ರ್ಯಾಂಪ್ಗಳನ್ನು ಕೂಡ ತೆರವುಗೊಳಿಸುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ. ಸುಮಾರು 1800 ತಳ್ಳುಗಾಡಿಗಳು, ಫುಟ್ಪಾತ್ ಆಕ್ರಮಿಸಿಕೊಂಡಿದ್ದ ಸುಮಾರು 1340 ಅಂಗಡಿಗಳನ್ನು ತೆರವುಗೊಳಿಸುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ದಾರೆ. ಇದರ ಜೊತೆಗೆ ಅಂಗಡಿಗಳ ಮುಂದೆ ಅನಧಿಕೃತವಾಗಿ ಹಾಕಲಾಗಿದ್ದ 2200ಕ್ಕೂ ಹೆಚ್ಚು ಟಿನ್ ಶೆಡ್ಗಳು, 2300ಕ್ಕೂ ಹೆಚ್ಚು ರ್ಯಾಂಪ್ ಅಥವಾ ಮೆಟ್ಟಿಲುಗಳು ಹಾಗೂ 2600ಕ್ಕೂ ಹೆಚ್ಚು ಕಂಬ ಅಥವಾ ಬೋರ್ಡ್ಗಳನ್ನು ತೆಗೆದುಹಾಕುವಂತ ಕೆಲಸವನ್ನ ಮಾಡಲಾಗಿದೆ. ಅವರು ತೆರವು ಮಾಡ್ತಾ ಇರೋದು ಬೀದಿ ಬದಿ ವ್ಯಾಪಾರಿಗಳಿಂದ ಯಾವುದೇ ರೀತಿ ತೊಂದರೆಗಳಾಗಿಲ್ಲ. ಎಲ್ಲೂ ಇಲ್ಲಿವರೆಗೂ ನಮ್ಮ ಸರ್ಕಾರದಲ್ಲಿ ಈಗಿರ್ತಕ್ಕಂಥ ಸಚಿವರಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು ಕೆಲವು ಸಂದೇಶಗಳನ್ನ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ರೋಡ್ ಆಕ್ಸಿಡೆಂಟಲ್ಲಿ ಫುಟ್ಪಾತ್ ಅಂಗಡಿ ಹಾಕೋದ್ರಿಂದ ರೋಡ್ ಆಕ್ಸಿಡೆಂಟಲ್ಲಿ ನಮಗೆ ಆಲ್ರೆಡಿ ಈಗ 300 ಜನ ಸತ್ತಿದ್ದಾರೆ, 900 ಜನ ಸತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬೀದಿ ಬದಿ ವ್ಯಾಪಾರಿಗಳಿಂದ ಎಲ್ಲೂ ಕೂಡ ಸಹ ಯಾವುದೇ ಆಕ್ಸಿಡೆಂಟ್ ಆಗಿ ಯಾರೂ ಸತ್ತಿಲ್ಲ ಇಲ್ಲಿವರೆಗೂ. ನನ್ನ ಅಭಿಪ್ರಾಯ ಒಂಥರ ಮಾಡ್ತಾ ಇರೋದು ಒಳ್ಳೆಯದೇ ಅನಿಸುತ್ತೆ. ಒಂದು ಯಾಕಂದರೆ ಫುಟ್ಪಾತು ಅದು ಮುಂಚೆಯಿಂದ ಇದನ್ನು ಮಾಡ್ಕೊಂಡು ಬಂದಿದ್ರೆ ಇಷ್ಟೊತ್ತಾಗಲೇ ಈ ರೀತಿ ಬೆಳೆಯುವಂಥ ಚಾನ್ಸಸ್ಗಳು ಬರ್ತಾ ಇರಲಿಲ್ಲ. ಇದನ್ನು ಮುಂಚೆಯಿಂದಾನೇ ಕಂಟ್ರೋಲ್ ಮಾಡ್ಕೊಂಡು ಬಂದಿದ್ರೆ ಅವ್ರ ಪಾಡಿಗೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಜಾಗದಲ್ಲಿ ಅವ್ರವ್ರ ವ್ಯಾಪಾರಗಳು ಮಾಡ್ಕೊಂಡು ಹೋಗ್ತಾಯಿದ್ರು. ಯಾವಾಗ ಇದನ್ನು ಹೇಳೋಕ್ಕೆ ಯಾರು ಇಲ್ದಿರ ಆಗ್ಬಿಟ್ರು ಸರ್ಕಾರ, ಅವ್ರೇನು ಮಾಡಿದ್ರು, ಸ್ವಲ್ಪ ಬೆಳೆಸ್ಕೊತಾ ಬಂದರು. ಇದನ್ನು ಮುಂಚೆಯಿಂದಾನೇ ಕಡಿವಾಣ ಹಾಕಿದರೆ ಇದಕ್ಕೆ ಅದು ಆಟೋಮೆಟಿಕ್ಕಾಗಿ ಕರೆಕ್ಟಾಗಿ ಹಂಗೆ ಹೋಗಿರೋದು, ಜನಗಳಿಗೂ ತೊಂದರೆ ಆಗ್ತಾ ಇರಲಿಲ್ಲ. ಒಳ್ಳೆಯ ವಿಷಯ ಸರ್, ಮಾಡೋದು ಜನರಿಗೆ ಅನುಕೂಲ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ನೀವು ಮುಂಚೆ ಎಲ್ಲ ಬಂದಿದ್ದೀರಿ ಬೆಂಗಳೂರು? ಬಂದಿದ್ದೇವೆ. ಮೊದಲಕ್ಕೆಲ್ಲ ಫೀಲ್ ಆಗುತ್ತೆ. ಮುಂಚೆ ಹೆಂಗಿತ್ತು? ಮುಂಚೆ ಫುಟ್ಪಾತ್ನಲ್ಲಿ ಅಡ್ಡಾಡೋದು ಸಮಸ್ಯೆ ಭಾಳ ಆಕಿತ್ತು. ಎಲ್ಲ ಅಂಗಡಿಗಾರರು ಹಚ್ತಿದ್ರು. ಈಗ ಅವೆಲ್ಲ ಕ್ಲೀನಿಸ್ ಆಗಿದೆ, ಚೆನ್ನಾಗಿದೆ ಡೆವಲಪ್ಮೆಂಟ್ ಸರ್. ಯಾಕಂದರೆ ಮೊದಲೆಲ್ಲ ವ್ಯಾಪಾರ ಮಾಡ್ತಾಯಿದ್ರು, ಜನ ಬದುಕ್ತಾ ಇದ್ರು. ಸೊ ಅಂಗಡಿಗಳ ಮುಖಾಂತರ ಏನೋ ಜೀವನ ನಡೀತಿತ್ತು, ಅವ್ರ ಉಪಚಾರ ಎಲ್ಲ ನಡೀತಿತ್ತು. ಸೊ ಈಗೆಲ್ಲ ಅವಾಗೆಲ್ಲ ಅಂಗಡಿಗಳಿದ್ದಾಗ ಸಾಕಷ್ಟು ವ್ಯಾಪಾರ ಪದ್ಧತಿ ನಡೀತಾ ಇತ್ತು, ಅವ್ರದ್ದೆಲ್ಲ ಜೀವನ ನಡೀತಾ ಇತ್ತು. ಈಗೆಲ್ಲ ಕ್ಲೀನ್ ಆಗ್ತಾ ಇದೆ. ಬಟ್ ಏನಂದರೆ ವ್ಯಾಪಾರ ಅವ್ರಿಗೂ ಹೊಡೆತ ಆಗ್ತದೆ. ಬಟ್ ಅವ್ರಿಗೂ ಒಂದು ಒಳ್ಳೆ ಅವಕಾಶ, ಅವ್ರಿಗೂ ಒಂದು ಒಳ್ಳೆ ಉದ್ದೇಶ, ಅವ್ರಿಗೂ ಡೆವಲಪ್ಮೆಂಟ್ ಆಗಬೇಕು, ಜನರಿಗೂ ಒಳ್ಳೇದಾಗಬೇಕು. ಇನ್ನು ಫುಟ್ಪಾತ್ ಒತ್ತುವರಿ ಕಾರ್ಯಾಚರಣೆ ಬಗ್ಗೆ ನಗರ ಪೊಲೀಸ್ ಆಯುಕ್ತರಾದಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಒಂದಷ್ಟು ಸಲಹೆ ಮತ್ತು ಸೂಚನೆಗಳನ್ನು ಜಿಬಿಎ ಕಮಿಷನರ್ಗೆ ಪತ್ರ ಬರೆಯೋದ್ರ ಮೂಲಕ ತಿಳಿಸಿದ್ದಾರೆ. ಹಾಗಾದ್ರೆ ನಗರ ಪೊಲೀಸ್ ಆಯುಕ್ತರಾದಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ಬರೆದ ಪತ್ರದಲ್ಲಿ ಏನೆಲ್ಲ ಇದಾವೆ, ಇದ್ರ ಬಗ್ಗೆ ನಗರ ಪೊಲೀಸ್ ಆಯುಕ್ತರಾದಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ಏನು ಹೇಳ್ತಾರೆ, ಈ ಬಗ್ಗೆ ಮಂಜುನಾಥ್ ಆರ್ಯ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ.
ಬೆಂಗಳೂರು ನಗರದಲ್ಲಿ GBA ಅಧಿಕಾರಿಗಳು ಇದುವರೆಗೂ 400 ಕಿಲೋಮೀಟರ್ಗೂ ಹೆಚ್ಚಿನದಾಗಿ ಫುಟ್ಪಾತನ್ನು ತೆರವು ಮಾಡಿದ್ದಾರೆ. ತೆರವು ಮಾಡಿರುವಂಥ ಪ್ಲೇಸ್ಗಳನ್ನು ವ್ಯಾಪಾರ ರಹಿತ ಸ್ಥಳಗಳು ಅಂತ ಈಗಾಗಲೇ ಗುರುತು ಮಾಡಿದ್ದಾರೆ. ಇನ್ನು ಮುಂದೆ ಎಲ್ಲೆಲ್ಲಿ ತೆರವಾಗಿದೆ ಅಲ್ಲಿ ಯಾವುದೇ ಕಾರಣಕ್ಕೂ ಯಾರೂ ವ್ಯಾಪಾರ ಮಾಡುವಂತಿಲ್ಲ ಅನ್ನುವಂಥ ಒಂದು ಆದೇಶವನ್ನು ಕೂಡ ಅಷ್ಟೇ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು GBA ಅಧಿಕಾರಿಗಳಿಗೆ 2 ಪುಟಗಳ ಪತ್ರವನ್ನು ಬರೆದಿದ್ದಾರೆ. ಹಾಗಾದರೆ ಆ ಪತ್ರದಲ್ಲಿ ಏನೆಲ್ಲ ಉಲ್ಲೇಖವನ್ನು ಮಾಡಿದ್ದಾರೆ, ಏನೆಲ್ಲ ಮಾಡಬೇಕು ಅನ್ನುವಂಥದ್ದನ್ನ ಅಂಶಗಳನ್ನು ಮೆನ್ಷನ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ನೀವೇ ನೋಡಿ. GBA ಕಮಿಷನರ್ಗೆ ಪೊಲೀಸ್ ಆಯುಕ್ತರು ಒಂದು ಪತ್ರವನ್ನು ಬರೆದಿದ್ದಾರೆ. 2 ಪುಟಗಳ ಪತ್ರದಲ್ಲಿ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿರುವಂಥದ್ದು. ಬೆಂಗಳೂರು ನಗರದಲ್ಲಿ ದಿನೇ ದಿನೇ ಜನಸಂಖ್ಯೆ ಅನ್ನುವಂಥದ್ದು ಬೆಳೀತಾ ಇದೆ. ಇಲ್ಲಿವರೆಗೂ ಕೂಡ ಅಷ್ಟೇ ಬೆಂಗಳೂರು ನಗರದಲ್ಲಿ 1.2 ಕೋಟಿಯಷ್ಟು ಜನ ಇದ್ದಾರೆ. ವೆಹಿಕಲನ್ನು ಕೂಡ ಅಷ್ಟೇ ಲೆಕ್ಕ ಹಾಕ್ಕೊಂಡ್ರೆ ಅದು ಕೂಡ ಅಷ್ಟೇ 1.2 ಕೋಟಿಯಷ್ಟು ನೋಂದಾಯಿತ ವಾಹನಗಳು ಬೆಂಗಳೂರು ನಗರದಲ್ಲಿದ್ದಾವೆ. ಪ್ರತಿನಿತ್ಯವೂ ಕೂಡ ಅಷ್ಟೇ ರೋಡ್ನ ಮೇಲೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವೆಹಿಕಲ್ ಹೋಗ್ತಾ ಇದೆ. ಪ್ರತಿದಿನ ಸುಮಾರು 2 ರಿಂದ 2.5 ಸಾವಿರ ವೆಹಿಕಲ್ ಹೊಸದಾಗಿ ರೋಡ್ಗೆ ಇಳೀತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಒಂದಷ್ಟು ಅಪಘಾತಗಳು ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತಂದರೆ ಈ ಫುಟ್ಪಾತನ್ನು ಒತ್ತುವರಿ ಮಾಡಿಕೊಂಡಿರುವಂಥದ್ದು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಅವರು ಬರೆದಿರುವಂಥ ಪತ್ರದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ರಸ್ತೆಯ ಅತಿಕ್ರಮದಿಂದಾಗಿ ರಸ್ತೆ ಅಗಲವು ಚಿಕ್ಕದಾಗಿದ್ದು ಪಾದಾಚಾರಿಗಳು ರಸ್ತೆಯಲ್ಲಿ ಸಂಚರಿಸುವುದರಿಂದ ವಾಹನ ಸುಗಮ ಸಂಚಾರಕ್ಕೆ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಅವರು ಬರೆದಿರುವಂಥ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿಕೊಂಡಿದ್ದಾರೆ. ಇನ್ನು ಪೀಕ್ ಅವರ್ಸ್ ವೇಳೆಯಲ್ಲಿ ಹೆಚ್ಚಿನ ಸಂಚಾರ ದಟ್ಟಣೆ ಉಂಟಾಗಿ ಸಾರ್ವಜನಿಕರಿಗೆ ಅನಾವಶ್ಯಕವಾಗಿ ವಿಳಂಬ ಕೂಡ ಆಗ್ತಾ ಇದೆ. ತುರ್ತು ಸೇವಾ ವಾಹನಗಳಾದಂಥ ಆಂಬ್ಯುಲೆನ್ಸ್, ಅಗ್ನಿಶಾಮಕ ವಾಹನ ಸಂಚಾರಕ್ಕೆ ತೀವ್ರವಾದಂಥ ಅಡೆತಡೆ ಉಂಟಾಗ್ತಾ ಇದೆ. ಪೌರ ಸಂಸ್ಥೆಗಳಿಂದ ಪಾದಾಚಾರಿ ರಸ್ತೆಗಳಲ್ಲಿ ಅಳವಡಿಸಿರುವಂತಹ ತಮ್ಮ ಪರಿಕರಗಳನ್ನು ಸೂಕ್ತ ಸ್ಥಳಕ್ಕೆ ಸ್ಥಳಾಂತರಿಸಬೇಕು. ಪಾದಾಚಾರಿ ಮಾರ್ಗಗಳನ್ನು ಅತಿಕ್ರಮದಿಂದ ಮುಕ್ತಿಗೊಳಿಸಿ ಸಾರ್ವಜನಿಕರ ಬಳಕೆಗೆ ಅನುಕೂಲವಾಗುವಂತೆ ಮಾಡಬೇಕು. ಅವಶ್ಯಕತೆ ಇಡುವಂತಹ ಕಡೆಗಳಲ್ಲಿ ಪಾದಾಚಾರಿ ಮಾರ್ಗಗಳನ್ನು ವಿಸ್ತರಣೆ ಮಾಡಬೇಕು. ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅನ್ನುವಂಥ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿಕೊಂಡು ನಗರ ಪೊಲೀಸ್ ಆಯುಕ್ತರು ಈಗಾಗಲೇ GBA ಕಮಿಷನರ್ಗೂ ಕೂಡ ಅಷ್ಟೇ ಪತ್ರವನ್ನು ಬರೆದಿದ್ದಾರೆ. ಇನ್ನು ಪ್ರಮುಖವಾಗಿ ಏನು ಅಂತಂದರೆ ಈ ಒಂದು ಫುಟ್ಪಾತನ್ನು ಅಕ್ವೇರ್ ಮಾಡ್ಕೊಳ್ಳೋದ್ರಿಂದ ಫುಟ್ಪಾತ್ನಲ್ಲಿ ಜನ ಓಡಾಡೋಕ್ಕಾಗ್ತಾ ಇಲ್ಲ. ಇದರಿಂದ ಜನ ಏನು ಮಾಡ್ತಾರೆ ಅಂತಂದರೆ ಓಡಾಡುವಂಥವರು ನೇರವಾಗಿ ರಸ್ತೆ ಮೇಲೆ ಬರ್ತಾ ಇದ್ದಾರೆ. ಇದರಿಂದ ಕಾಲಕ್ರಮೇಣವಾಗಿ ಪಾದಾಚಾರಿಗಳ ಒಂದು ಅಪಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ, ಸಾವು ನೋವುಗಳು ಕೂಡ ಅಷ್ಟೇ ಹೆಚ್ಚಾಗ್ತಾ ಇದ್ದಾವೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಅಷ್ಟೇ ಈಗಾಗಲೇ ನಗರ ಪೊಲೀಸ್ ಆಯುಕ್ತರು ಬರೆದಿರುವಂಥ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿಕೊಂಡಿದ್ದಾರೆ. ಇದೆಲ್ಲವನ್ನೂ ಕೂಡ ಅಷ್ಟೇ ಸೀರಿಯಸ್ ಆಗಿ ಪರಿಗಣಿಸಿಬಿಟ್ಟು ಇದಕ್ಕೆ ಇಮಿಡಿಯೇಟ್ ಆಗಿ ಒಂದು ಸಾಲ್ವ್ ಮಾಡಲೇಬೇಕು. ಇಲ್ಲ ಅಂದಂತಹ ವೇಳೆಯಲ್ಲಿ ಮುಂದಿನ ದಿನಗಳಲ್ಲಿ ಈ ಒಂದು ಫುಟ್ಪಾತ್ಗಳಿಂದ ಹೆಚ್ಚಿನ ಮಟ್ಟದ ತೊಂದರೆಯೂ ಕೂಡ ಆಗುತ್ತೆ. ಇದರ ಜೊತೆಗೆ ಅಪಘಾತಗಳ ಸಂಖ್ಯೆನೂ ಕೂಡ ಹೆಚ್ಚಾಗುತ್ತೆ ಅನ್ನುವಂಥ ಒಂದು ಅಂಶಗಳನ್ನು ನಗರ ಪೊಲೀಸ್ ಆಯುಕ್ತರು ಈ ಒಂದು ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿರುವಂತಹದ್ದು. ಫುಟ್ಪಾತ್ ಮೇಲೆ ಅಕ್ರಮವಾಗಿದ್ದಂತಹ ಕಟ್ಟಡಗಳು, ಒಂದಷ್ಟು ಅಂಗಡಿಗಳನ್ನು ಧ್ವಂಸ ಮಾಡಿದಂತಹ ಬಳಿಕ ಒಂದಷ್ಟು ಅವಶೇಷಗಳು ಅಲ್ಲೇ ಉಳ್ಕೊಳ್ಳುತ್ತೆ. ಇದನ್ನು ಡೆಬ್ರಿಸ್ ಅಂತ ಹೇಳ್ತಾರೆ. ಹಾಗಾದರೆ ಈ ಅವಶೇಷಗಳನ್ನು ತೆರವು ಮಾಡೋದಕ್ಕೆ ಅಧಿಕಾರಿಗಳು ಏನೆಲ್ಲ ಮಾಡ್ಕೊಳ್ತಿದ್ದಾರೆ, ಅದನ್ನು ಎಲ್ಲಿ ಈಗಾಗಲೇ ವಿಲೇವಾರಿ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಯಾಕಂದರೆ 400 ಕಿಲೋಮೀಟರ್ನಷ್ಟು ಈಗಾಗಲೇ ತೆರವು ಕಾರ್ಯಗಳಾಗಿದ್ದಾವೆ. ಆ ಅವಶೇಷಗಳೆಲ್ಲವನ್ನು ಕೂಡ ಎಲ್ಲಿಗೆ ತಗೊಂಡೋಗಿ ಹಾಕ್ತಿದ್ದಾರೆ ಅನ್ನೋಂಥದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಗತಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಕೇಳಿ. ಪಾದಾಚಾರಿ ಮಾರ್ಗದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆಯ ಬಳಿಕ ಪಾಲಿಕೆಯ ಅಧಿಕಾರಿಗಳು ಅಂದ್ರೆ 5 ನಗರ ಪಾಲಿಕೆಯ ಅಧಿಕಾರಿಗಳು ಈ ರೀತಿಯಾಗಿ ಡೆಬ್ರೀಸ್ ಗಳನ್ನ ಹಂಗೆ ರಸ್ತೆಯಲ್ಲಿ ಬಿಟ್ಟು ಹೋಗೋ ಹಾಗಿಲ್ಲ. ಇವರು ನಿಗದಿಪಡಿಸಿರುವಂತಹ ಅಂದ್ರೆ ಬಳಕೆ ಮಾಡದೇ ಇರುವಂತಹ ಒಂದಷ್ಟು ಕ್ವಾರಿಗಳನ್ನ ಈಗಾಗಲೇ ಪಾಲಿಕೆಯ ಅಧಿಕಾರಿಗಳು ನಿಗದಿಪಡಿಸಿದ್ದಾರೆ. ಆ ಜಾಗದಲ್ಲಿ ಇಂತಹ ಡೆಬ್ರೀಸ್ ಗಳನ್ನ ತಗೊಂಡೋಗಿ ಸುರಿಬೇಕು. ಇಲ್ಲವಾದ್ರೆ ಈ ಒತ್ತುವರಿ ತೆರವು ಕಾರ್ಯಾಚರಣೆಯ ಉದ್ದೇಶ ಕೂಡ ಫೇಲ್ಯೂರ್ ಆಗುತ್ತೆ. ಅಂದ್ರೆ ಪಾದಾಚಾರಿ ಮಾರ್ಗದಲ್ಲೇ ಇದನ್ನ ಹಂಗೆ ಬಿಟ್ಟೋದ್ರೆ ಜನಸಾಮಾನ್ಯರು ನಡೆದಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಈ ಬಗ್ಗೆ ಜನರು ಕೂಡ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಹೌದು, ಎತ್ಕೊಂಡು ಹೋಗ್ತಾರೆ, ಬರ್ತಾರೆ, ನೆನ್ನೆ ಇದ್ ಮಾಡಿದ್ದಾರೆ, ಎಲ್ಲ ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಿದ್ಮೇಲೆ ಏನು ವ್ಯವಸ್ಥೆ ಮಾಡ್ತಾರೆ ನೋಡ್ತೇವೆ ನಾವು. ಏನ್ ಹೇಳ್ತೀರಾ ಈ ಡ್ರೈವ್ ಬಗ್ಗೆ, ಕಾರ್ಯಾಚರಣೆ ಬಗ್ಗೆ? ಕಾರ್ಯಾಚರಣೆ ಒಳ್ಳೇದು, ಪಬ್ಲಿಕ್ ಒಳ್ಳೇದಾಗುತ್ತೆ, ಜನ ತಿರ್ಗಾಡಕ್ಕೆ ಒಳ್ಳೇದಾಗುತ್ತೆ, ಏನ್ ತೊಂದರೆ ಏನಿಲ್ಲ. ನಮಗೂ ಅನುಕೂಲ ಮಾಡ್ಕೊಟ್ಟಾರೆ. ನೀವು ವ್ಯಾಪಾರ ಮಾಡ್ಕೊಳ್ಳಿ, ಜನಕ್ಕೂ ಒಳ್ಳೇದ್ ಮಾಡಿ ಅಂತ ಹೇಳಿದ್ದಾರೆ. ಒಳ್ಳೇದೇ ಆದ್ರೂ ನಮ್ಗೆ ಬಡವರಿಗೆ ಸ್ವಲ್ಪ ದಾರಿ ಮಾಡ್ಕೊಡ್ಬೇಕು ಅಷ್ಟೇ. ಅದ್ ಬಂದ್ ತೆಗಿತಾರೆ, ಈಗ ಬಂದ್ ತೆಗಿತೀವಿ ಅಂತ ಹೇಳ್ಬಿಟ್ಟು ಹೋಗಾರೆ, ಬಂದ್ ತೆಗಿತಾರೆ. ನೋಡ್ತಾ ಇರೋ ಪೊಸಿಷನ್ ನೋಡಿದ್ರೆ ಈ ರೋಡ್ಗಿನ್ನ ದೂರ ಇದೆ ಅಂಗಡಿ, ಬಟ್ ಅಟ್ಲೀಸ್ಟ್ ಓಡಾಡಬಹುದು ಇಲ್ಲಿ ಜನ. ಬಟ್ ಮಾರ್ಕೆಟ್ ಅಲ್ಲಿ ಇನ್ನೂ ಓಡಾಡಕ್ ಆಗಲ್ಲ. ಅಲ್ಲಿ ತರಕಾರಿಯವರು ರೋಡಲ್ಲಿ ನಿಂತಿರ್ತಾರೆ, ಅಲ್ಲಿ ದಾಟಕ್ಕೂ ಆಗಲ್ಲ. ಅಂತ ಕಡೆ ತಗ್ಸಿದ್ರೆ ಸ್ವಲ್ಪ ಒಳ್ಳೇದಿರ್ತದೆ. ಈಗ ಕ್ಲೀನ್ ಮಾಡಿರೋದೆಲ್ಲ ಕರೆಕ್ಟ್ ಇದೆ, ಬಟ್ ಏನಂದ್ರೆ ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕಾದ್ದು ಅದು
ಕಾರ್ಪೊರೇಷನ್ ಕರ್ತವ್ಯ, ಅದನ್ನ ಅವ್ರು ಮಾಡಲೇಬೇಕಾಗುತ್ತೆ. ಅದನ್ನ ಅವಾಗ್ಲೇನೆ ಅವ್ರು ಮಾಡಿದಕ್ಕೂ ಒಂದು ಅರ್ಥ ಬರೋದು. ಇಲ್ಲ ಅರ್ಧಂಬರ್ಧ ಮಾಡ್ದಂಗೆ ಇದೆಲ್ಲ. ಹೌದೌದು, ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕಾದ್ದು ಆ GBA ಇದೆ ಕರ್ತವ್ಯ. ಅದನ್ನ ಮಾಡಿದ್ರೇನೆ ಅದಕ್ಕೊಂದು ಅರ್ಥ ಬರೋದು. ಇಲ್ಲಾಂದ್ರೆ ಇದು ಅರ್ಧಂಬರ್ಧ ಮಾಡ್ದಂಗ. ಏನು ಹೇಳಕ್ ಆಗಲ್ಲಮ್ಮ, ನಮ್ಗೇನ್ ಗೊತ್ತು, ನಾವೇ ಒಂಚೂರು ಇಲ್ಲಿ ಹಾಕೊಂಡಿದೀವಿ. ಕಷ್ಟ ಆಗುತ್ತೆ ಅಮ್ಮ, ಕಷ್ಟ ಆಗುತ್ತೆ. ನಾನು ಏನ್ ಹೇಳಿ, ನಾವು ನೋಡು ಒಂಚೂರು ನೋಡಿ ಇಲ್ಲಿ ಹಾಕೊಂಡಿದೀವಿ. ನಾವು ಒಂದ್ 5-6 ವರ್ಷದಿಂದ ಇದೀನಿ ಕಣ್ಮಗ. ಈಗ ಎತ್ಕೊಂಡು ಮನೆಗೆ ಹೋಯ್ತೀನಿ, ಮನೆಯಿಂದ ಎತ್ಕೊಂಡ್ ಬರ್ತಾ ಇದ್ದೀನಿ. ನಮ್ಗೇನೆ ಏನು ಇಲ್ಲ, ನಾವು ಫುಟ್ಪಾತ್ ವ್ಯಾಪಾರ ಮಾಡವ್ರೆ. ಇವಾಗ ನಮ್ಮ ಮನೆ ಇಲ್ಲ, ಮಠ ಇಲ್ಲ, ಏನಿಲ್ಲ, ನಾವು ಮಾಡ್ಕೊಂಡು ಜೀವನ ಮಾಡಬೇಕು. ಇವಾಗ ಇಲ್ಲ ಅಂದ್ರೆ ಏನಾದ್ರು ವಿಷ ತಿನ್ಬೇಕು, ಇಲ್ಲ ಅಂದ್ರೆ ಬಾವಿಯಿಂದ ಏನಾದ್ರು ಎಣ್ಣೆ ಹಾಕೊಂಡು ಸತ್ತೋಗ್ಬೇಕು. ಹಂಗಾಗಿ ಬಿಟ್ಟಿದೆ. ನಾವು ಜೀವನ ಕಳ್ಕೊಂಡಿರೋದೇ ಇದರಿಂದ. ಇವಾಗ ಇದನ್ನ ಕಳಿಸ್ಬಿಟ್ರೆ ನಾವೇನ್ ಮಾಡ್ಬೇಕು ಮೇಡಮ್? ನಮ್ಗೆ ಇದರಿಂದನೇ ಜೀವನ, ಮಕ್ಕಳಿಗೆಲ್ಲ ಸಾಕ್ಬೇಕು ಎಲ್ಲ. ನಾವೇನು ನೀಟಾಗಿ ಇಟ್ಕೊಂಡ್ರೆ ಅವ್ರಿಗೂ ಏನು ಇದು ಪ್ರಾಬ್ಲಮ್ ಇಲ್ಲ. ಮತ್ತೆ ಓಡಾಡಕ್ ಜಾಗ ಕೇಳಿದ್ದಾರೆ, ನಾವು ಓಡಾಡಕ್ ಜಾಗ ಬಿಟ್ಟು ಮಾಡ್ಕೊಳ್ತೀವಿ. ಅಂದ್ರೆ ಅವ್ರಿಗೆ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ ನಾವು ನಡ್ಕೊಬೇಕಷ್ಟೇನೆ. ಅವ್ರು ಹೇಳೋದನ್ನು ತಪ್ಪಿಲ್ಲ, ನಾವು ಮಾಡೋದನ್ನು ತಪ್ಪಿಲ್ಲ. ಯಾಕಂದ್ರೆ ನಮ್ಗೆ ಇವಾಗ ಇದನ್ನ ಬಿಟ್ರೆ ನಮ್ಗೆ ಜೀವನನೇ ಇಲ್ಲ ಅನ್ಕೊಳ್ರಿ. ಮಕ್ಕಳನ್ನ ಓದಿಸ್ಬೇಕು, ಎಲ್ಲ ಮಾಡಬೇಕು. ನಾನು ನನ್ನ ಯಜಮಾನ್ರೆ ಇಬ್ಬರೇ ದುಡಿಯೋದು, ಬೇಕೇ ಬೇಕಲ್ವಾ. ಸಡನ್ ಆಗಿ ಎತ್ಬಿಡು ಅಂದ್ರೂ ಕಷ್ಟನೇ. ಈಗ ನಾವು ನೀಟಾಗಿ ಇಟ್ಕೊಂತೀರಿ, ನಾವು ನಮ್ಮ ಜಾಗ ಬಿಡು ಅಂದ್ರೆ ಬಿಟ್ಕೊಡ್ತೀವಿ. ಆರಾಮಾಗಿ ನಮಗೂ ಸ್ವಲ್ಪ ಹೆಲ್ಪ್ ಮಾಡ್ಬೇಕಷ್ಟೇ. ಅದೇ ಜನಗಳಿಗೆ ನಡೆಗೆ ಮಾಡೋಕೆ ತೊಂದರೆ ಆಯ್ತದ, ಭಾರಿ ಹಿಂಸೆ ಆಯ್ತದ. ಇಲ್ಲಿ ಫೋರ್ತ್ ಬ್ಲಾಕ್ ಅಲ್ಲಿ ಒಂದು 2 ದಿವಸ ಖಾಲಿ ಮಾಡ್ತಿದ್ರು, ಸಂಜೆ ತುಂಬಾ ಚೆನ್ನಾಗಿತ್ತು. ಈಗ ತಿರುಗಿ ಎಲ್ಲಾನು ಇದು ಮಾಡ್ಕೊಂಡ್ಬಿಟ್ಟಿದ್ದಾರೆ ಜಯನಗರದ ಕಡೆ ಎಲ್ಲರೂ. ಇವಾಗ ಭಾರಿ ತೊಂದರೆ ಆಯ್ತದೆ ಜನಗಳಿಗೆ ಓಡಾಡಕ್ಕೆ ಮಾಡಕ್ಕೆ. ಹಾಗಾದ್ರೆ ಬೀದಿ ಬದಿ ವ್ಯಾಪಾರಿಗಳ ಕತೆ ಏನು? ಇವರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಡ್ಲಾಗುತ್ತಾ? ಇದಕ್ಕೆ ಸಂಬಂಧಪಟ್ಟ ಹಾಗೆ GBA ಅಧಿಕಾರಿಗಳು ಏನ್ ಹೇಳ್ತಾರೆ, ಇದನ್ನ ಆಶಿಕ್ ಮುಲ್ಕಿ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ. ಬೀದಿ ಬದಿ ವ್ಯಾಪಾರಿಗಳ ತೆರವು ಕಾರ್ಯಾಚರಣೆಯನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸಮರೋಪಾದಿಯಲ್ಲಿ ಮಾಡ್ತಾ ಇದೆ. ಆದ್ರೆ ತೆರವಾಗಿರುವಂತಹ ಬೀದಿ ಬದಿ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಿಕೊಡೋದಕ್ಕೂ ಕೂಡ GBA ಮುಂದಾಗ್ತಾ ಇದೆ. ಆದ್ರೆ ಇಲ್ಲಿರುವಂತಹ ಒಂದೇ ಒಂದು ವಿಚಾರ ಏನು ಅಂತಂದ್ರೆ, ID ಕಾರ್ಡ್ಗಳನ್ನ ಹೊಂದಿರುವಂತಹ ಬೀದಿ ಬದಿ ವ್ಯಾಪಾರಿಗಳಿಗೆ ಮಾತ್ರ ಪರ್ಯಾಯ ವ್ಯವಸ್ಥೆ ಅಂತ GBA ಹೇಳ್ತಾ ಇದೆ. ಹಾಗಿದ್ರೆ ಬೀದಿ ಬದಿ ವ್ಯಾಪಾರಿಗಳು ಏನ್ ಹೇಳ್ತಾರೆ ಅನ್ನೋದನ್ನ ಬನ್ನಿ ನೋಡೋಣ. ದಿನದಿಂದ ದಿನಕ್ಕೆ ಬೆಂಗಳೂರಿನಲ್ಲಿ GBA ಫುಟ್ಪಾತ್ ತೆರವು ಕಾರ್ಯಾಚರಣೆ ಚುರುಕುಗೊಳ್ತಾ ಇದೆ. ಈಗಾಗಲೇ ನಗರದ 400 ಕಿಲೋಮೀಟರ್ಗೂ ಅಧಿಕ ಉದ್ದದ ಪ್ರಮುಖ ರಸ್ತೆಗಳಲ್ಲಿ ಕಾರ್ಯಾಚರಣೆಯನ್ನ ಈಗಾಗಲೇ ಮಾಡಲಾಗಿದೆ. ಆದ್ರೆ ಈ ತೆರವು ಕಾರ್ಯಾಚರಣೆಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಜಾಗ ಏನ್ ಕಳ್ಕೊಂಡಿದ್ದಾರೆ ಅಂತ ಎಲ್ಲಾ ವ್ಯಾಪಾರಿಗಳಿಗೂ ಕೂಡ ಜಾಗ ಸಿಗಲ್ಲ, ಜಾಗ ಕೊಡಲ್ಲ ಅನ್ನುವಂಥದ್ದು GBA ತೀರ್ಮಾನ. ID ಕಾರ್ಡ್ ಯಾರೆಲ್ಲ ಇಟ್ಕೊಂಡಿದ್ದಾರೆ, ಯಾವೆಲ್ಲ ಬೀದಿ ಬದಿ ವ್ಯಾಪಾರಿಗಳು ಇಟ್ಕೊಂಡಿದ್ದಾರೆ ಅಂತವ್ರಿಗೆ ಮಾತ್ರ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡೋದಕ್ಕೆ GBA ನಿರ್ಧಾರ ಮಾಡಿರುವಂತದ್ದು. ನಗರದಲ್ಲಿ ಈವರೆಗೆ 25,403 ಬೀದಿ ಬದಿ ವ್ಯಾಪಾರಿಗಳಿಗೆ ಮಾತ್ರ GBA ID ಕಾರ್ಡ್ ಅನ್ನ ಕೊಟ್ಟಿರೋದು. ಈ 25,403 ಬೀದಿ ಬದಿ ವ್ಯಾಪಾರಿಗಳಲ್ಲಿ ಎಷ್ಟು ಜನ ಈಗ ಜಾಗವನ್ನ ಕಳ್ಕೊಂಡಿದ್ದಾರೆ ಅಂತ ಬೀದಿ ಬದಿ ವ್ಯಾಪಾರಿಗಳಿಗೆ ಮಾತ್ರ ಜಾಗವನ್ನ ಒದಗಿಸೋದಕ್ಕೆ GBA ಪ್ಲಾನ್ ಅನ್ನ ಮಾಡಿದೆ. ಪ್ರತಿ ವಲಯದಲ್ಲೂ ಕೂಡ, ಅಂದ್ರೆ ಪ್ರತಿ ನಗರ ಪಾಲಿಕೆಯಲ್ಲೂ ಕೂಡ ಇದಕ್ಕೆಂದೇ ವೆಂಡಿಂಗ್ ಝೋನ್ ನ ನಿರ್ಮಾಣವನ್ನು ಕೂಡ ಮಾಡೋದಕ್ಕೆ GBA ಈಗಾಗಲೇ ನಿರ್ಧಾರವನ್ನ ಮಾಡಿರುವಂತದ್ದು. ಅಂದ್ರೆ ಯಾವೆಲ್ಲ ಬೀದಿ ಬದಿ ವ್ಯಾಪಾರಿಗಳ ಬಳಿ ID ಕಾರ್ಡ್ ಇದೆಯೋ ಅಂತವ್ರಿಗೆ ಮಾತ್ರ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಿಕೊಡೋದಕ್ಕೆ GBA ತೀರ್ಮಾನವನ್ನ ಮಾಡಿರುವಂತದ್ದು. ಇನ್ನು GBA ವ್ಯಾಪ್ತಿಯ 5 ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಎಷ್ಟೆಷ್ಟು ವೆಂಡಿಂಗ್ ಝೋನ್ಗಳನ್ನ, ಎಷ್ಟೆಷ್ಟು ID ಕಾರ್ಡ್ಗಳನ್ನ ಕೊಡಲಾಗಿದೆ ಅನ್ನುವಂಥದ್ರ ಬಗ್ಗೆ GBA ಏನ್ ಹೇಳ್ತಿದೆ ಅಂತಂದ್ರೆ, ಕೇಂದ್ರ ನಗರ ಪಾಲಿಕೆಯಲ್ಲಿ 5,612 ಮಂದಿ, ಪೂರ್ವ ನಗರ ಪಾಲಿಕೆಯಲ್ಲಿ 1,924 ಮಂದಿ, ಪಶ್ಚಿಮ ನಗರ ಪಾಲಿಕೆಯಲ್ಲಿ 9,392 ಮಂದಿ, ಉತ್ತರ ನಗರ ಪಾಲಿಕೆಯಲ್ಲಿ 4,574 ಮಂದಿ, ದಕ್ಷಿಣ ನಗರ ಪಾಲಿಕೆಯಲ್ಲಿ 3,901 ಮಂದಿ. ಒಟ್ಟಾರೆ 25,403 ಮಂದಿಗೆ ಮಾತ್ರ ಈವರೆಗೆ ID ಕಾರ್ಡ್ ಅನ್ನ ಕೊಟ್ಟಿರುವಂತದ್ದು. ಇದರ ಪೈಕಿ ಈಗ 1,500 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವೆಲ್ಲ ಬೀದಿ ಬದಿ ವ್ಯಾಪಾರಿಗಳು ಜಾಗವನ್ನ ಕಳೆದುಕೊಳ್ತಾರೋ ಅಂತವರಿಗೆ ಮಾತ್ರ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಿಕೊಡೋದಕ್ಕೆ ಈಗ ಮುಂದಾಗಿರುವಂತದ್ದು. ಇದಕ್ಕೆ ಬೀದಿ ಬದಿ ವ್ಯಾಪಾರಿಗಳು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಿಲ್ಲ, ಸುಮ್ಮನೆ ಇದ್ದೀವಿ ಸರ್. ಏನ್ ಕೆಲಸನೇ ಏನಿಲ್ಲ, ನಮ್ ಕೆಲಸನೂ ಬರಲ್ಲ, ವ್ಯಾಪಾರ ಬಿಟ್ರೆ ಏನ್ ಆಗಲ್ಲ ನಮ್ ಕೈಯಲ್ಲಿ. ಬೇರೆ ಜಾಗ ಕೊಡ್ತೀನಿ ಅಂದ್ರೆ ಯಾರು ಏನು ಹೇಳಿಲ್ಲ. ಒಂದೇ ಸಲ ಎತ್ತು ಅಂದ್ರೆ ಎಲ್ಲಿ ಹೋಗ್ಬೇಕು ಸರ್ ನಾವೆಲ್ಲ ಹೇಳಿ?
ಈ ತರ ಮಾಡಿದ್ರೆ ಹೆಂಗೆ ನಾವೆಲ್ಲ ಹೆಂಗ್ ಬದುಕಬೇಕು? ಬೇರೆ ಜಾಗ ಕೊಡ್ತೀನಿ, ಬೇರೆ ಜಾಗ ಏನೋ ಕೊಡ್ತಾರಂತಲ್ಲ, ಎಲ್ಲಿ ಏನು ಹೇಳಿಲ್ಲ ಅಲ್ಲ, ಎಲ್ಲ ಐತೆ, ID ಕಾರ್ಡು ಏನ್ ಬೇಕು ಎಲ್ಲ ಐತೆ, ಜಾಗ ಕೊಡ್ತೀನಿ ಅಂತ ಏನು ಹೇಳಿಲ್ಲ. ಒಂದೇ ಗಿತ ಎಲ್ಲ ಎತ್ತಿ ಅಂತ ಎಲ್ಲ ಎತ್ತಿಸಿ ಓಡಿಸ್ತಾವ್ರೆ. ಏನಿಲ್ಲ ಸರ್, ಜಾಗನೂ ಕೊಡ್ತಾ ಇಲ್ಲ. ಜಾಗ ಕೊಟ್ರು ಎಲ್ಲಿ ವ್ಯಾಪಾರ ಆಗುತ್ತೆ ಸರ್? ಈ ಕಡೆ ವ್ಯಾಪಾರ ಅಲ್ಲಿ ಬಂದ್ಬಿಡುತ್ತಾ, ಕಸ್ಟಮರ್ ಅಲ್ಲಿ ಬರುತ್ತಾ ಹೇಳಿ ನೀವೇ? ಎಷ್ಟು ಸತಿಯಿಂದ ಹೇಳ್ತಾ ಇದೀವಿ, ಏನು ಹೇಳ್ತಾ ಇಲ್ಲ ಯಾರು. ಬರೀ ವ್ಯಾಪಾರ ಆಗ್ಬಾರ್ದು, ಬರೀ ಹೊಡ್ತವ್ರೆ ಅಷ್ಟೇ. ಎಲ್ಲ ಐಟಮ್ ಎಲ್ಲ ಖಾಲಿ ಮಾಡಿಸ್ಬಿಟ್ಟವ್ರೆ ಸರ್. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಕೆಲವ್ರಿಗೆ ಪಾಪ ಹೊಟ್ಟೆಪಾಡಿದೆ, ಅದನ್ನು ನಾವು ಯೋಚನೆ ಮಾಡ್ಬೇಕಾಗತ್ತೆ. ಕೆಲವು ಸಲ ಕೆಲವ್ರಿಗೆ ಹೊಟ್ಟೆಪಾಡಿದೆ, ಕೆಲವರಿಂದ ತೊಂದರೆನೂ ಇದೆ, ಕೆಲವರಿಂದ ಪಾಪ ಅವ್ರ ಹೊಟ್ಟೆಪಾಡು ನಡೀತಾ ಇದೆ. ಖಂಡಿತ ಅನುಕೂಲ ಆಗತ್ತೆ, ಬಟ್ ಟು ವಾಟ್ ಎಕ್ಸ್ಟೆಂಟ್ ಅವರು ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳೋದು ಡೌಟ್ಫುಲ್ ಇನ್ನು. ಬಿಕಾಸ್ ಇಟ್ ಮೇ ಕಮ್ ಅಪ್. ಇವಾಗ ತೆರವು ಮಾಡ್ತಾ ಇದ್ದಾರೆ, ಬಟ್ ಐ ಡೋಂಟ್ ನೋ ವೆದರ್ ಇಟ್ ವಿಲ್ ಲಾಂಗ್ ಲಾಸ್ಟ್ ಅಂತ ನಂಗೆ ಗೊತ್ತಿಲ್ಲ. ಇದೇ ರೀತಿ ಬೆಂಗಳೂರಿನಲ್ಲಿ 1500 ಕಿಲೋಮೀಟರ್ ಪ್ರಮುಖ ರಸ್ತೆಯಲ್ಲಿನ ಫುಟ್ಪಾತ್ ಅನ್ನ ತೆರವು ಮಾಡ್ತಾ ಇದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ಖುಷಿ ಆದ್ರೆ ಬೀದಿ ಬದಿ ವ್ಯಾಪಾರಿಗಳ ಬದುಕು ಇದೀಗ ಅತಂತ್ರ ಸ್ಥಿತಿಗೆ ತಲುಪಿರುವಂತದ್ದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8.